ಇನಿ ಎಂಕ್ಲೆ ಇಲ್ಲಾಗ ಚಿಕ್ಕ ಮೇಲದಕ್ಕೆಲ್ಲ ಬರ್ಪೇರು ಆಜರ್ದು 10 ಗಂಟೆದುಲೆ ಬರ್ಪೆ ಬಂತೇರು ಹಾಂಡೆ ಇತ್ತೆ 7 ಗಂಟೆ ಆಂಡೆ ಇತ್ತೆ ಬರ್ವೇರು ಪೂರ ರೆಡಿ ಮಂತದ್ದು ದೀತ ನನ್ನ ಬರೋಡ ಆತೆ ಅಕಲ್ ಎಂಕಲ್ ನಡೆ ಮಂಗಳಾದೇವಿದ ಮೇಲದಕ್ಕಲ್ ಬರ್ಪುಂಡು ನೀನು ಯಾರು ಏನು ಎನ್ನುವುದು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ನಿನ್ನ ಈ ರೂಪವನ್ನು ಕಂಡಂತಹ ನಾನು ಪರಮ ಸುಂದರಿ ಎನ್ನುವ ಹಾಗೆ ನಿನ್ನನ್ನು ಕರೆದಿದ್ದೇನೆ. ನಿನ್ನನ್ನು ತಡೆದು ನಿಲ್ಲಿಸಿದ್ದೇನೆ. ಯಾಕೆ ನಿನ್ನ ಪರಿಚಯವನ್ನು ಕೇಳಬೇಕೆನ್ನುವಂತಹ ಉದ್ದೇಶದಿಂದ ಹಾಗಾಗಿ ಕೇಳ್ತಾ ಇದ್ದೇನೆ. ನೀನು ಯಾರು, ನಿನ್ನ ಊರು ಯಾವುದು, ನಿನ್ನನ್ನು ಹಡೆದಂತಹ ತಂದೆ ತಾಯಿಗಳಾದ್ರೂ ಯಾವುದು, ನಿನ್ನ ಹೆಸರೇನು, ಇದೆಲ್ಲವನ್ನು ಹೇಳಬಹುದೇ? ಪರಿಚಯವೇ ಏನು ಧನುಜೇಂದ್ರನ ಕಾಣುತ್ತ ಧರಣಿ ಪಾತ್ಮಾಜಿ ಧನುಜೇಂದ್ರನ ಕಾಣುತ್ತ ನನ್ನನ್ನು ಈ ಭವನದಲ್ಲಿ ಕಂಡಂತ ನೀವು ಪರಮ ಸುಂದರಿ ಎನ್ನುವುದಾಗಿ ಸಂಬೋಧಿಸುತ್ತಾ ಇದ್ದೀರಿ. ಹೌದು, ನೀವು ನಿಮ್ಮಂತವರು ನಮ್ಮನ್ನು ಹೊರತೀರಂತಾದ್ರೆ ಅದು ನಮ್ಮ ಪಾಲಿನ ಪುಣ್ಯವೇ ಎನ್ನುವುದಾಗಿ ನಾನು ಭಾವಿಸುತ್ತೇನೆ. ನಾನು ಇಲ್ಲಿಗೆ ಬರ್ತೇನೆ ಅಂತ ನಿಮಗೂ ಗೊತ್ತಿಲ್ಲ, ಹೌದು, ನೀವು ಇಲ್ಲಿಗೆ ಬರ್ತೀರಿ ಅಂತ ನಮಗೂ ತಿಳಿದಿಲ್ಲ. ತಿಳಿದೋ ತಿಳಿದೆಯೋ ಒಬ್ಬವನ ಮಧ್ಯೆ ಒಂದು ನಾವು ಸೇರಿದ್ದೇವೆ. ಯೋಗಾನುಯೋಗವು ಎಂಬ ಹಾಗೆ ಇದು ನಮ್ಮ ಪಾಲಿನ ಪುಣ್ಯ ಎನ್ನುವುದಾಗಿ ತಿಳಿಯುವುದು. ಹಾಗಾದ್ರೆ ಪರಿಚಯವನ್ನು ಕೇಳುವುದಕ್ಕೆ ಮುಂದಾಗಿದ್ದೀರಿ. ನಾವು ಇರುವರು ಅಪರಿಚಿತರಾಗಿದ್ದೇವೆ. ಪರಿಚಯವನ್ನು ಸಂಧಿಸಿದಂತಹ ಸಂದರ್ಭದಲ್ಲಿ ಮಾಡಿಕೊಂಡರೆ ಯಾವ ಅಪರಾಧವೂ ಇಲ್ಲ, ಯಾವ ಆಕ್ಷೇಪವೂ ಇಲ್ಲವಂತೆ. ನೀವು ನಿಂತಿರುವಂತಹ ಈ ನೆಲ, ಈ ಭೂಮಿ, ಇದುವೇ ಕಾಶ್ಯ ಕ್ಷೇತ್ರ. ಹೌದೇ, ವರ್ತಮಾನ ಕಾಲದಲ್ಲಿ ಈ ನಾಡನ್ನ ಆಳುತ್ತಾ ಬಂದವರು ಪ್ರತಾಪಸೇನ ಎನ್ನುವಂತಹ ದೊರೆಗಳು. ಅವರಿಗೆ 3 ಮಂದಿ ಹೆಣ್ಣು ಮಕ್ಕಳಿದ್ದಾರೆ. ಅಂಬೆ, ಅಂಬಿಕೆ, ಅಂಬಾಲಿಕರು ಎನ್ನುವ ಹಾಗೆ ಹಿರಿಗಳಾದಂತ ನನ್ನನ್ನು ಅಂಬೆ ಎನ್ನುವುದಾಗಿ ಕರೆಯುತ್ತಾ ಇರುವುದು. ಸಖಿ ವೃಂದವನ್ನು ಕೂಡಿಕೊಂಡು ವನ ವಿಹಾರಕ್ಕಾಗಿ ಬಂದ ಬೇಸರವನ್ನು ಕಳೆಯುವುದಕ್ಕಾಗಿ ಬಂದವಳು. ನನ್ನ ಪರಿಚಯವೇನೋ ಆಯಿತು. ನನ್ನ ಪರಿಚಯವನ್ನು ಕೇಳಿದಂತ ತಾವ್ಯಾರಂತ ಅರ್ಥವಾಗಲಿಲ್ಲ. ನಿನ್ನ ಪರಿಚಯವನ್ನು ಕೇಳುವಾಗ ಸವಿಸ್ತಾರವಾಗಿ ನಿನ್ನ ಪರಿಚಯವನ್ನು ಹೇಳಿದ್ದೀಯ. ನನ್ನ ಪರಿಚಯವನ್ನು ನಾನು ಹೇಳದೆ ಹೋದೆ ಅಂತಾದ್ರೆ ಅದು ಅಪರಾಧವೇ ಅಲ್ವೇ? ಹಾಗಾಗಿ ನಾನು ಕೂಡ ಒಂದು ಊರಿನ ದೊರೆ, ಸೌಭಾದೇಶವನ್ನು ಆಳಿಕೊಂಡು ಬರುವಂತಹ ನಾನು ತೀರ್ಮಾನಿಸಿದ್ದೇನೆ. ಹೇಗೆ ನಿನ್ನ ಅಭಿಪ್ರಾಯ ತಿಳಿಸಬಹುದೇ? ನಿಮ್ಮನ್ನು ಮದುವೆಯಾಗಬಹುದಿತ್ತೋ ಏನು? ತಂದೆಯ ಅಧೀನದಲ್ಲಿದ್ದವಳು ನಾನು. ಯಾವ ಹೆಣ್ಣೇ ಆಗಲಿ ತಂದೆಯ ಅಧೀನದಲ್ಲಿ ಇರಬೇಕಾದದ್ದು. ಅದರಲ್ಲಿಯೂ ನನ್ನ ತಂದೆ ವಿಕ್ರಮವೇ ಪಣ ಎನ್ನುವಂತ ರೀತಿಯಲ್ಲಿ ನಮ್ಮನ್ನು ಮದುವೆ ಮಾಡುವುದಕ್ಕೋಸ್ಕರವಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದಾರೆ. ನಾಳೆಯ ದಿನಕ್ಕಾಗಿ ಅನೇಕ ಧರಣಿಪಾಲಕರು ಬರುತ್ತಾ ಇದ್ದಾರೆ. ನನ್ನನ್ನು ಕಂಡ ಬಳಿಕ ನೀವು ಪ್ರೇಮಾಂಕುರಕ್ಕೆ ಒಳಗಾದವರಾಗಿದ್ದೀರಿ. ನಾನು ಕೂಡ ನಿಮ್ಮನ್ನು ಕಂಡವಳಾಗಿದ್ದೇನೆ. ಆದರೂ ಏನು ಮಾಡುವುದು? ಅಲ್ಲಿ ಸ್ವಯಂವರ ಮಂಟಪ ಏರ್ಪಡುತ್ತಾ ಉಂಟು. ನನ್ನನ್ನು ಮದುವೆಯಾಗಬೇಕೆನ್ನುವಂತ ಅಭಿಲಾಷೆ ನಿಮಗಿದ್ದರೆ ಅಲ್ಲಿಯವರೆಗಾಗಿ ಬಂದು ಧರಣಿಪಾಲಕರನ್ನು ಗೆದ್ದು ನನ್ನನ್ನು ವರಿಸಬಹುದಲ್ಲ ಸ್ವಾಮಿ. ಯೋಚನೆ ಮಾಡಬೇಡ. ನಾಳೆ ನಡೆಯುವಂತಹ ಸ್ವಯಂವರ ಮಂಟಪಕ್ಕೆ ನಾನಲ್ಲಿಗೆ ಖಂಡಿತವಾಗಿಯೂ ಬಂದೇ ಬರ್ತೇನೆ. ಅಲ್ಲಿ ಬಂದಂತಹ ಧರಣಿಪಾಲಕರನ್ನು ಯುದ್ಧದಲ್ಲಿ ಸೋಲಿಸಿ ನಾನು ಮಾತ್ರ ನಿನ್ನನ್ನೇ ಮದುವೆ ಆಗುವುದು. ಅಲ್ಲಿ ಹೋಗಿರೆ ರಂಗಯ್ಯನ ಮೇಲೆ
ಬಾರಿ ಶೋಕುದ ಒಂಜಿ ಪ್ರಸಂಗ. ಕಾಶಿರಾಜನ ಮಗಲ ಅಂಬೆ ಬೊಕ ಸಲ್ವ ರಾಜನ ಒಂಜಿ ಪ್ರೀತಿ ಆಪುನ ಒಂಜಿ ಪ್ರಸಂಗ